ಅರೆ ನೋಡಿ ಸ್ವಾಮಿ ನಾವಿರೋದು ಹೀಗೆ. ಎಲ್ಲರಿಗೂ ನಮಸ್ಕಾರ. ವಿಕೆ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಮ್ಮಲ್ಲಿ ನೋಡ್ತಾ ಇದ್ದೀರಾ ಯಾವ ವಿಚಾರವಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಇವತ್ತು ಇಡೀ ಭಾರತ ತಮಿಳ್ನಾಡು ಕಡೆ ತಿರುಗೋ ಥರ ಮಾಡಿದ್ದು ನಮ್ಮ ವಿಜಯ್ ಅವರು. ನಾನಂತೂ ಅಂದ್ಕೊಂಡಿದ್ದು ವಿಜಯ್ ಅವರು ಏನೋ ಒಂದು 20-25 ಸೀಟ್ ಗೆಲ್ಬೋದು ಗುರು ಅಂತ ಅಂದ್ಕೊಂಡಿದ್ದೆ. ಬಟ್ ಈ ಲೆವೆಲ್ಗೆ ಒಬ್ಬ ನಟನ ಕ್ರೇಜು ತಮಿಳ್ನಾಡಲ್ಲಿದೆ ಅಂತ ನಾನು ಊಹೆನೇ ಮಾಡಿರಲಿಲ್ಲ. ಏನಕ್ಕಂದರೆ ವಿಜಯ್ ಅವರು ಸುಮಾರು ಒಂದು ಇಂಡಸ್ಟ್ರಿಯಲ್ಲಿ ಒಂದು 25-30 ವರ್ಷ ದುಡ್ದಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ರಾಜಕೀಯವಾಗಿ ಅವರು ಏನೂ ಇಲ್ಲ. ಬಟ್ ಇಲ್ಲಿ ಸುಮಾರು 40-50 ವರ್ಷ ಇತಿಹಾಸ ಇರೋ ಪಕ್ಷಗಳನ್ನ ಸೈಡಲ್ಲಿ ಹಾಕಿ ಅವರು CM ಸ್ಥಾನದಲ್ಲಿ ಕೂರ್ತಾರೆ ಅಂದರೆ ನಿಜವಾಗ್ಲೂ ಈ ವಿಚಾರ ಯಾವ ಲೆವೆಲ್ಗೆ ಇಂಡಿಯಾದಲ್ಲಿ ನ್ಯೂಸ್ ಆಗಿದೆ ಅಂದರೆ, ಈ ಥರನೂ ಒಬ್ಬ ವ್ಯಕ್ತಿ ನಮ್ಮ ತಮಿಳ್ನಾಡಲ್ಲಿದ್ನ ಅನ್ನೋ ಲೆವೆಲ್ಗೆ. ಅಂದರೆ ಯಶ್ ಅವರು KGF ಮಾಡಿದಾಗ, ರಿಷಬ್ ಶೆಟ್ಟಿ ಅವರು ಕಾಂತಾರ ಮಾಡಿದಾಗ, ಅಲ್ಲು ಅರ್ಜುನ್ ಅವರು ಪುಷ್ಪ ಮಾಡಿದಾಗ ಯಾವ ಲೆವೆಲ್ಗೆ ನ್ಯಾಷನಲ್ ಲೆವೆಲ್ಗೆ ಅವ್ರ ಹೆಸರು ಹೋಯ್ತೋ, ಈಗ ನಮ್ಮ ವಿಜಯ್ ಅಂದರೆ ತಮಿಳುನಾಡಿನ ದಳಪತಿ ವಿಜಯ್ ಅವ್ರದ್ದು ಆ ಲೆವೆಲ್ಗೆ ಹೆಸರು ಓಡಾಡ್ತಾ ಇರೋದು. ನಿಜವಾಗ್ಲೂ ಮೋದಿ ಅವರಾಗಿರಲಿ, ಯಾರೋ ರಾಹುಲ್ ಅವರಾಗಿರಲಿ, ಪ್ರತಿಯೊಬ್ಬರು ತಿರುಗಿ ನೋಡಬೇಕು ಆ ಲೆವೆಲ್ಗೆ ಇವರು ಕ್ರೇಜ್ನ ಸೃಷ್ಟಿ ಮಾಡಿದ್ದು. ಬಟ್ ತಮಿಳ್ನಾಡು ಜನದ ಬಗ್ಗೆ ನಾನು ಮಾತಾಡಲೇಬೇಕು. ಅವ್ರೇನಾದ್ರು ಯಾರಿಗಾರು ಒಬ್ರಿಗೆ ನಾನು ಪ್ರೀತಿ ಕೊಡ್ತೀನಿ, ನಿನ್ನ ಜೊತೆ ನಾನು ನಿಲ್ತೀನಿ ಅಂತ ಏನಾದ್ರು ಮನಸ್ಸಲ್ಲಿ ಅಂದ್ಕೊಂಡ್ರೆ ಈ ಗೆಲುವಿದೆಯಲ್ಲ ವಿಜಯ್ ಅವ್ರದ್ದು, ಆ ಥರ ಒಂದು ಸಕ್ಸಸ್ ಸಿಗುತ್ತೆ. ಜಯಲಲಿತಾ ಅವ್ರಿಗೂ ಹಂಗೆ ಗೆಲುವು ಸಿಕ್ಕಿದ್ದು, MGR ಅವ್ರಿಗೂ ಹಂಗೆ ಗೆಲುವು ಸಿಕ್ಕಿದ್ದು. ನೀವು ನೋಡ್ತಾ ಇದ್ದೀರಾ ವಿಜಯ್ ಅವರು ನೆಕ್ಸ್ಟು ಯಾವ ಲೆವೆಲ್ಗೆ ಅವರು ಪಕ್ಷದ ಒಂದು ಸ್ಟ್ರಾಂಗ್ನ ಉಳಿಸ್ಕೊಂಡು ಮುಂದಿನ ದಿನಗಳಲ್ಲಿ, ಅಂದರೆ ಮುಂದಿನ 5 ವರ್ಷ ಇವರು ಆಡಳಿತ ಮಾಡ್ತಾರೆ CM ಆಗಿ. ಅದಾದಮೇಲೆ ಈ ಆಡಳಿತ ನೋಡಿ ಮುಂದಿನ ವರ್ಷ ಇದೆಯಲ್ಲ, ಅಂದರೆ 5 ವರ್ಷಗಳ ನಂತರ ಇದೆಯಲ್ಲ, ಅದನ್ನು ಯಾವ ಲೆವೆಲ್ಗೆ ನೀವು ಊಹೆ ಮಾಡ್ಕೊಳ್ಳಿ. ಅಂದರೆ ಈಗಲೇ ಏನು ಕೆಲಸ ಮಾಡ್ದೇನೆ ಈ ಲೆವೆಲ್ಗೆ ಜನ ಸಪೋರ್ಟ್ ಮಾಡಿರೋಂಥ ಅವರು ಇನ್ನೇನಾದ್ರು ದಿ ಬೆಸ್ಟ್ ಕೆಲಸ ಏನಾದ್ರು ಮಾಡಿಬಿಟ್ರೆ ತಮಿಳ್ನಾಡು ಅವ್ರಿಗೆ, ಆ ಜನ 100% ಅವ್ರಿಗೆ ಮುಂದಿನ ದಿನಗಳಲ್ಲೂ ಕೈ ಬಿಡಲ್ಲ. 100% ವಿಜಯ್ ಅವರು ಸಿನಿಮಾಯಿಂದ ದೂರ ಅಂತೂ ಸರಿಯೋದಂತೂ ಕನ್ಫರ್ಮ್ ಆಗೋಯ್ತು. ಜನನಾಯಕನ್ ಅವ್ರದ ಕೊನೆ ಸಿನಿಮಾ ಆಗ್ಬೋದು. ಯಾಕಂದರೆ ಅವ್ರು CM ಆಗಿ ಮತ್ತೆ ಆಕ್ಟ್ ಮಾಡೋಕ್ಕೆ ಬಂತು ಅಂದರೆ ಅವ್ರ ಕೆರಿಯರ್ಗೆ, ಅಂದರೆ ಆ CM ಸ್ಥಾನಕ್ಕೆ ಮತ್ತೆ ಕುತ್ತು ಬರುತ್ತೆ. ಯಾಕಂದರೆ ನೋಡಿದ್ರು ಇವನು CM ಆಗಿದ್ರು ಮತ್ತೆ ಸಿನಿಮಾ ಹುಚ್ಚಿಡಿಸ್ಕೊಂಡಿದ್ದಾನೆ, ಜನಗಳಿಗೆ ಹೆಲ್ಪ್ ಮಾಡ್ತಿಲ್ಲ, ಅಂದರೆ ಜನಗಳ ಜೊತೆ ಬೆರೀತಾ ಇಲ್ಲ ಅನ್ನೋದು ಒಂದು ಮನಸ್ಥಿತಿ ಬಂದ್ಬಿಡುತ್ತೆ. ನನಗೇನು ಬೇಜಾರಾಯಿತು ಅಂದರೆ, ಒಂದು ಪ್ರಾದೇಶಿಕ ಪಕ್ಷ ಕಟ್ಬಿಟ್ಟು ಗೆಲ್ಲದಿದೆಯಲ್ಲ, ಅದು ನಮ್ಮ ಕರ್ನಾಟಕದಲ್ಲಿ ಯಾಕಾಗಿಲ್ಲ ಅನ್ನೋದು ಒಂದು ಸಿಕ್ಕಾಪಟ್ಟೆ ಬೇಜಾರಿದೆ. ಜನತಾದಳ ಪಕ್ಷ ಅಂದರೆ ನಮ್ಮ ದೇವೇಗೌಡರು ಕಟ್ಟಿರೋಂಥ ಒಂದು ಪಕ್ಷ ನಮ್ಮ ಕರ್ನಾಟಕದಲ್ಲಿ, ಅಂದರೆ ಸಂಪೂರ್ಣವಾಗಿ ಅವರೇ ಗೆದ್ದು ಇದುವರೆಗೂ ಅಧಿಕಾರಕ್ಕೆ ಬಂದಿಲ್ಲ. 27-28 ಬಂದು, ಅಂದರೆ 2 ಪಕ್ಷಗಳು ಕೂಡಿ, ಅಂದರೆ BJP ಜೊತೆ ಮಿಲನ ಆಗಿನೇ ಅವರು 2 ಸಲ CM ಆಗಿದ್ದು ನಮ್ಮ ಕುಮಾರಣ್ಣವರು. ಇದು ಕುಮಾರಣ್ಣವ್ರಿಗೂ ಎಫೆಕ್ಟ್ ಆಗ್ಬೋದು. ಅಂದರೆ ಒಬ್ಬ ಹೀರೋ ಸಡನ್ನಾಗಿ ಬಂದು, ಅಂದರೆ ಒಂದೂವರೆ ವರ್ಷದಲ್ಲಿ ಒಂದು ಪಕ್ಷ ಕಟ್ಟಿ ಲಾಸ್ಟ್ ಮೂಮೆಂಟಲ್ಲಿ ಪಕ್ಷದ ಒಂದು ಚಿಹ್ನೆನ ಘೋಷಿಸಿ ಆ ಚಿಹ್ನೆಯಿಂದ ಗೆಲ್ತಾರೆ ಅಂದರೆ ನಿಜವಾಗ್ಲೂ 2 ಸಾಪ್ ಹೇಳಲೇಬೇಕು ಇಲ್ಲಿಂದ. ನನಗೆ ನೆನಪಾಗೋದು ನಮ್ಮ ಉಪೇಂದ್ರ ಅವರು ಪ್ರಜಾಕೀಯ ಅನ್ನೋ ಒಂದು ಪಕ್ಷನ ಸ್ಥಾಪನೆ ಮಾಡಿದ್ರು. ಅವ್ರ ಮನಸ್ಥಿತಿ ಒಂದೇ, ಇದು ಜನಗಳೇ ಬಂದು ಜನಗಳೇ ನಿಂತ್ಕೊಂಡು ಗೆಲ್ಲಬೇಕು, ಜನಗಳೇ ಈ ಪಕ್ಷದ ರೂವಾರಿ, ಇದಕ್ಕೆ ನಾಯಕ ಯಾರೂ ಇಲ್ಲ, ಇದಕ್ಕೆ ಜನಗಳೇ ನಾಯಕ. ಇದಕ್ಕೆ ನಾನು ಬೆಸ್ಟ್ ಒಂದು ಉದಾಹರಣೆ ಹೇಳ್ತೀನಿ. ಜನಗಳು ರೋಡಲ್ಲಿ 1,000 ಜನನ ನಾವು ಸೇರಿಸೋಣ, ಸರಿನಾ? 1000 ಜನನ ಸೇರಿಸ್ಬಿಟ್ಟು 1 ಲಕ್ಷ ಅಮೌಂಟ್ನ ಮೇಲಿಂದ ಚೆಲ್ಲೋಣ. ಆ ಜನಗಳೆಲ್ಲ ಏನು ಮಾಡ್ತಾರೆ ಹೇಳಿ? ಓಡೋಗಿ ಅವನು ಬಿದ್ದರೆ ಸಾಯಲಿ, ಇವನು ಹೋದ್ರೆ ಸಾಯಲಿ ಅಂದ್ಬಿಟ್ಟು ಎಲ್ಲ ಆಯ್ಕೊಳ್ಳೋಕ್ಕೆ ಶುರು ಮಾಡ್ತಾರೆ. ಎಲ್ಲಿ ಬಂತು ಜನಗಳ ಪಕ್ಷ? ಎಲ್ಲಿ ಬಂತು? ಅಂದರೆ ಪ್ರತಿಯೊಬ್ಬರು ಇಲ್ಲಿ ಸ್ವಾರ್ಥದಿಂದ ಬದುಕ್ತಾ ಇರೋರೆ. ನಾನು ಉಪೇಂದ್ರ ಅವ್ರಿಗೆ ನೇರವಾಗಿ ಒಂದು ಕ್ವಶನ್ನು, ನೀವು ನಾಯಕತ್ವ ವಹಿಸ್ಕೋಬೇಕು ಅಂತ ನಿಮ್ಮಲ್ಲಿ ಮನಸ್ಸಲ್ಲಿ ಇತ್ತು ಅಂದರೆ ದಯವಿಟ್ಟು ಪ್ರಜಾಕೀಯ ಪಕ್ಷನ ಮತ್ತೆ ಮುಂದುವರಿಸಿ, ಇಲ್ಲ ಅಂದರೆ ದಯವಿಟ್ಟು ಬಿಟ್ಬಿಡಿ. ಯಾಕಂದರೆ ಒಬ್ಬ ಉಪೇಂದ್ರ ಬಂದು ಇಡೀ ವ್ಯವಸ್ಥೆನ ಬದಲಾವಣೆ ಮಾಡ್ತಾನೆ ಅಂತ ಏನಾದ್ರು ನಾವು ಅಂದ್ಕೊಂಡ್ರೆ ಅದು ಭ್ರಮೆ ಅನ್ಬೋದು. ಏನಕ್ಕೆ ಅಂದರೆ ಜನಗಳಿಗೆ ಗೊತ್ತಾಗ್ಬಿಟ್ಟಿದೆ ಏನು ನಿಜ ಏನು ಸುಳ್ಳು, ಎಷ್ಟು ಸತ್ಯದ ಮಾತುಗಳು ಯಾರ್ಯಾರು ಆಡ್ತಾ ಇದ್ದಾರೆ, ರಾಜಕಾರಣಿಗಳು ಯಾರು, ಒಳ್ಳೆಯವರು ಯಾರು, ಕೆಟ್ಟವರು ಯಾರು, ಪ್ರತಿಯೊಂದು ಗೊತ್ತಾಗ್ಬಿಟ್ಟಿದೆ. ಇಲ್ಲಿ ಉಪೇಂದ್ರ ಅವರು
ನಾನು ಪ್ರಜಾಕೀಯ ಪಕ್ಷ ಸ್ಥಾಪನೆ ಮಾಡಿದ್ದೀನಿ ಅಂದರೆ ಯಾರು ಸ್ಥಾಪನೆ ಮಾಡಿರೋದು? ಉಪೇಂದ್ರ ಅವರೇ. ನಾಯಕತ್ವ ಯಾರು ತಗೋಬೇಕು? ಉಪೇಂದ್ರ ಅವರೇ. ಅವ್ರು ಏನು ಹೇಳ್ತಿದ್ದಾರೆ, ನೀವೇ ನಾಯಕತ್ವ ತಗೋಬೇಕು ಅಂತ. ಸರಿ ಆಯಿತು, ಉಪೇಂದ್ರ ಅವ್ರ ಪ್ರಕಾರ ಪ್ರಜಾಕೀಯ ಮುಂದಿನ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬಂದ್ಬಿಡ್ತು ಅಂದ್ಕೊಳ್ಳಿ. ಯಾರು CM ಆಗ್ತಾರೆ? ಅಷ್ಟು ಜನ 125 ಸೀಟ್ ಗೆದ್ದಿರುತ್ತೆ. 125 ಜನಗಳು ಉಪ್ಪು ಖಾರ ತಿಂದಿರ್ತಾರೆ. ಯಾರೋ ಅಭ್ಯರ್ಥಿಗಳು 125 ಜನಗಳಿಗೂ ಆಸೆ ಇರುತ್ತೆ, ನಾನು ಆ ಕುರ್ಚಿ ನೋಡಬೇಕು, ಆ ಕುರ್ಚಿಲಿ ಕೂತ್ಕೋಬೇಕು, ನನಗೆ ಆ ಸ್ಥಾನ ಬೇಕು, ಈ ಸ್ಥಾನ ಬೇಕು ಅನ್ನೋದು ಎಲ್ಲರಿಗೂ ಇರುತ್ತಲ್ವ. ಯಾಕೆ ಉಪೇಂದ್ರ ಅವ್ರಿಗೆ ಇರಲ್ವಾ? ಇವಾಗ ದಿ ಬೆಸ್ಟ್ ಡೈರೆಕ್ಟರ್ ಆಗಬೇಕು ಅಂತ ಉಪೇಂದ್ರ ಅವ್ರ ಮೈಂಡಲ್ಲಿ ಇದ್ದಿದ್ದಕ್ಕೆ ದಿ ಬೆಸ್ಟ್ ಡೈರೆಕ್ಟರ್ ಆಗಿದ್ದು. ಹೀರೋ ಆಗಬೇಕು ಅಂತ ಮನಸ್ಸಲ್ಲಿ ಅಂದ್ಕೊಂಡಿದ್ದಕ್ಕೆ ಅವ್ರು ಹೀರೋ ಆಗಿದ್ದು. ಸರಿನಾ? ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಪ್ರಜಾಕೀಯ ಗೊತ್ತಿಲ್ಲ, ಇದಕ್ಕೆ ಉಪೇಂದ್ರ ಅವರೇ ಆನ್ಸರ್ ಕೊಡಬೇಕು. ಮುಂದಿನ ದಿನಗಳಲ್ಲಿ ವಿಜಯ್ ಅವರ ಗೆಲುವನ್ನು ನೋಡಿ ಅವ್ರು ಯಾವ ರೀತಿ ಅವರ ನಡೆನ ಬದಲಾಯಿಸ್ಕೊಳ್ತಾರೆ ಅಂತ. ಅಂದರೆ ಭ್ರಮೆಯಲ್ಲಿ ಬದುಕ್ತಾ ಇದ್ದಾರಾ ಉಪೇಂದ್ರ ಅವರು ಅಂತ ನನಗೆ ಅನಿಸ್ತಾ ಇರೋದು. ಗೊತ್ತಿಲ್ಲ, ಈ ವಿಡಿಯೋ ಅವ್ರವರೆಗೂ ತಲುಪ್ಬೋದು, ತಲುಪದೇ ಇರ್ಬೋದು, ನನಗಂತೂ ಗೊತ್ತಿಲ್ಲ. ಬಟ್ ನನಗೆ ಅನಿಸ್ತಾ ಇರೋದು, ಉಪೇಂದ್ರ ಅವರು ಆ ಭ್ರಮೆಯಿಂದ ಬಂದು ವಿಜಯ್ ಅವ್ರನ್ನ ಫಾಲೋ ಮಾಡಿ ಅಂತ ನಾನು ಹೇಳ್ತಿಲ್ಲ, ಕೆಲಸ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ, ಬೇರೆ ಏನು ಉದ್ದೇಶ ಇಲ್ಲ. ಒಟ್ಟಿನಲ್ಲಿ ತಮಿಳ್ನಾಡು ಏನು ಈಗ ರಿಸಲ್ಟ್ ಬಂದಿದೆ, ಇಡೀ ಇಂಡಿಯಾ ಅಂದರೆ ರಾಜಕೀಯ ದಿಕ್ಕನ್ನೇ ಬದಲಾಯಿಸ್ಬಿಟ್ಟು ತಮಿಳ್ನಾಡು ಕಡೆ ತಿರುಗಿರೋದಂತೂ ಸತ್ಯ. ವಿಜಯ್ ಅವ್ರಿಗೆ ಒಳ್ಳೇದಾಗಲಿ. ನನಗಂತೂ ಸಿಕ್ಕಾಪಟ್ಟೆ ಏನು ಖುಷಿ ಆಗ್ತಾ ಇರೋದು ಅಂದರೆ, ಏನು ಗುರು ನಿನಗೆ ಈ ಕ್ರೇಜಾ, ಈ ಲೆವೆಲ್ಲ ಕ್ರೇಜಾ, ನಿನ್ನ CM ಸ್ಥಾನಕ್ಕೆ ತೊಗೊಂಡೋಗೋಷ್ಟು ಹುಚ್ಚರಿದಾರ ತಮಿಳ್ನಾಡಲ್ಲಿ ಅಂತ ಅನಿಸಿದ್ದು. ಇರಲಿ ಬಿಡಿ, ಒಟ್ಟಿನಲ್ಲಿ ಆ ಹುಚ್ಚು ಪ್ರೀತಿನೇ ವಿಜಯ್ ಅವ್ರನ್ನ CM ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾ ಇರೋದು. ಅಂಥ ಹುಚ್ಚು ಪ್ರೀತಿ ನಮ್ಮ ಕನ್ನಡದಲ್ಲಿ ಮಾಡಿದ್ದು ಒಬ್ಬರಿಗೆ, ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ. ರಾಜ್ಕುಮಾರ್ ಸರ್ ಏನಾದ್ರು ನಿಂತ್ಕೊಂಡ್ಬಿಡಿದ್ರೆ ಹಾಗೆ ಈಸಿಯಾಗಿ CM ಆಗಿರೋರು. ಅಂಥ ಇಲ್ಲಿ ಪೇಸ್ ಇರೋರು ಯಾರೂ ಇಲ್ಲ. ನನ್ನ ಪೇಸ್ ನೋಡಿ ಓಟ್ ಹಾಕ್ತಾರೆ ಜನ ಅಂತ ಅಂಥ ನಾಯಕ ಹೀರೋ ಯಾರೂ ಇಲ್ಲ ನಮ್ಮ ಕನ್ನಡದಲ್ಲಿ. ಆ ಲೆವೆಲ್ ರೆವಲ್ಯೂಷನ್ ಕ್ರಿಯೇಟ್ ಮಾಡೋಂಥ ಹೀರೋ ಯಾರೂ ಇಲ್ಲ ನಮ್ಮ ಕನ್ನಡದಲ್ಲಿ. ಅಂಥ ಹೀರೋ ಯಾರಾದರೂ ಇತ್ತು ಅಂದರೆ ದಯವಿಟ್ಟು ಹೊಸ ಪಕ್ಷನ ಸ್ಥಾಪನೆ ಮಾಡಿ ಈಗೇನು ಸರ್ಕಾರ ನಡೆಸ್ತಾ ಇದೆ ಅದಕ್ಕೆ ವಿರುದ್ಧವಾಗಿ ನಿಂತ್ಕೊಂಡು ನಮ್ಮ ಕರ್ನಾಟಕನ ಮುನ್ನಡೆಸಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ತೀನಿ. ಕನ್ನಡಿಗರಿಗೆ ಅವಮಾನ ಮಾಡೋಂಥ ಉದ್ದೇಶ ನಮ್ಮದಂತೂ ಅಲ್ಲ. ಯಾಕಂದರೆ ಆ ಥರದ್ದು ಒಂದು ರೆವಲ್ಯೂಷನ್ನು ನಮ್ಮ ಕನ್ನಡದಲ್ಲಿ ಯಾಕಿಲ್ಲ, ನಮ್ಮ ಕರ್ನಾಟಕದಲ್ಲಿ ಆ ಥರದ್ದು ಒಬ್ಬ ನಾಯಕ ಯಾಕಿಲ್ಲ ಅಂತ ಸಿಕ್ಕಾಪಟ್ಟೆ ಬೇಜಾರಾಗ್ತಿರೋದು. ಅಣ್ಣವ್ರು ಬಿಟ್ಟರೆ ಆ ಥರದ್ದು ಒಬ್ಬ ನಾಯಕನ ನಾನು ಎಲ್ಲೂ ನೋಡೇ ಇಲ್ಲ. ವಿಷ್ಣು ಸರ್ಗೆ ಬಿಡಿ, ಅವ್ರಿಗೆ ಇಂಟ್ರೆಸ್ಟೇ ಇರಲಿಲ್ಲ ರಾಜಕೀಯ. ಅಂಬರೀಷ್ ಅವ್ರು ಬಂದರು, ಅವರು ಕಾಂಗ್ರೆಸ್ ಸೇರಿಕೊಂಡ್ರು, ಅವ್ರದ್ದು ಏನೋ ಮುಗ್ದೋಯ್ತಲ್ಲಿ. ಸರಿನಾ? ಅವರೇನು ಹೊಸ ಪಕ್ಷ ಸ್ಥಾಪನೆ ಮಾಡಬೇಕು, ನನ್ನನ್ನು ನೋಡಿ ಜನ ಓಟ್ ಹಾಕ್ತಾರೆ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲೇ ಇರಲಿಲ್ಲ ಅವರು. ಕಾಂಗ್ರೆಸ್ಸಿಗೆ ಬಂದರು, ಮಂಡ್ಯದಲ್ಲಿ ನಿಂತ್ಕೊಂಡ್ರು, ಗೆದ್ದರು, ಅದು ಮುಗಿದ್ದು ಅಧ್ಯಾಯ ಅದು. ಈಗ ಆ ಥರದ್ದು ಒಬ್ಬ ನಾಯಕ ನಮ್ಮಲ್ಲಿ ಯಾರಿದ್ದಾರೆ ಅಂತ ನಾನು ಹುಡುಕ್ತಾ ಇದ್ದೀನಿ. ನೋಡೋಣ ಮುಂದಿನ ದಿನಗಳಲ್ಲಿ ಯಾರಾದರೂ ಆ ಥರದ್ದು ನಾಯಕ ಹುಟ್ಟಲಿ, ನಮ್ಮ ಕರ್ನಾಟಕದ ಕೀರ್ತಿ ಪತಾಕೆನ ಅಂದರೆ ರಾಜಕೀಯದಲ್ಲಿ ಬದಲಾವಣೆನ ತರೋಂಥ ಒಬ್ಬ ವ್ಯಕ್ತಿ ಹುಟ್ಟಲಿ ಅಂತ ನಾನು ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಈ ವಿಡಿಯೋಯಿಂದ ಯಾರಿಗಾರು ಆಲ್ಟ್ ಆಗಿದ್ರೆ, ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮೆ ಕೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಹಾಗೆ ನಮ್ಮ VK ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಅರೆ ನೋಡಿ ಸ್ವಾಮಿ, ನಾವಿರೋದು ಹೀಗೆ.